ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಯಾವುದೇ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ಅದರ ಬಗ್ಗೆ ಕೆಲವೊಂದು ಚಿಕ್ಕ ಪುಟ್ಟ ಮಾಹಿತಿಗಳನ್ನು ತಿಳ್ಕೊಂಡಿದ್ರೆ ನಮ್ಮ ಭಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಇನ್ನು ಆಶ್ಲೇಷ ಬಲಿಯ ಬಗ್ಗೆ, ಪೂಜೆ ಮತ್ತು ಪುನಸ್ಕಾರದ ಬಗ್ಗೆ, ಇದು ಹೇಗೆ ಬಂತು, ಇದನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಚಿಕ್ಕ ಪುಟ್ಟ ಮಾಹಿತಿ ಗೊತ್ತಿದೆ ಫ್ರೆಂಡ್ಸ್. ಅದನ್ನು ನಿಮ್ಮೊಂದಿಗೆ ಹೇಳ್ತೇನೆ. ಇನ್ನು ಈ ನಾಗಗಳ ಬಗ್ಗೆ ಎಲ್ಲೆಲ್ಲಿ ನಾವು ವಿಷಯಗಳನ್ನು ನೋಡ್ಬೋದು ಅನ್ನೋದಾದರೆ, ಗರುಡ ಪುರಾಣ, ಸ್ಕಂದ ಪುರಾಣ, ವಾಯು ಪುರಾಣ, ಪದ್ಮ ಪುರಾಣ, ಹೀಗೆ ಸುಮಾರು 11 ಪುರಾಣಗಳಲ್ಲಿ ನಾಗದೇವರ ಬಗ್ಗೆ ಉಲ್ಲೇಖ ಇದೆ. ಈ ನಾಗಗಳಲ್ಲಿ 8 ಕುಲಗಳಿವೆ. ಇದೇನಪ್ಪ ಬರೀ 8 ಕುಲಗಳನ್ನು ಜಾಸ್ತಿ ಏಕಿಲ್ಲ ಅನ್ನೋದಕ್ಕೆ ಗೊತ್ತಿರಬೇಕಾದಂತಹ ಒಂದು ವಿಷಯ ಏನಪ್ಪ ಅಂದರೆ, ಮಹಾಭಾರತದ ಕಾಲದಲ್ಲಿ ತಕ್ಷಕ ನಾಗನಿಂದ ಪರೀಕ್ಷಿತ ರಾಜನು ಹತ್ಯೆಯಾಗ್ತಾನೆ. ಈ ಸಂದರ್ಭದಲ್ಲಿ ರಾಜನ ಮಗ ಇರ್ತಾನಲ್ವಾ, ಜಯಮೇಜ ಅಂತಕ್ಕಂಥದ್ದು ಅವನ ಹೆಸರು. ತುಂಬ ದುಃಖನಾಗಿ ಕೋಪ ಉಂಟಾಗಿ ಆತ ಸರ್ಪ ಸಾತ್ರ ಎಂಬ ಹೋಮವನ್ನು ಮಾಡ್ತಾನೆ. ಈ ಹೋಮದ ವಿಶೇಷತೆ ಏನಪ್ಪ ಅಂತಂದರೆ, ಈ ನಾಗಗಳಿಗೆ ಹಲವು ಕುಲಗಳಿತ್ತು ಫ್ರೆಂಡ್ಸ್. ಮೊದಲು ಈ ಕುಲವನ್ನು ನಾಶ ಮಾಡುವ ಉದ್ದೇಶದಿಂದ ಆ ಯಾಗವನ್ನು ಆತ ಮಾಡ್ತಾನೆ. ಯಾಗ ಪ್ರಾರಂಭ ಮಾಡ್ತಾನೆ. ಪ್ರಾರಂಭದಲ್ಲಿ ಮಂತ್ರದ ಉಲ್ಲೇಖಗಳಿಂದ ಎಲ್ಲ ಹಾವುಗಳು ಬಂದು ಹೋಮಕ್ಕೆ ಆಹುತಿಯಾಗ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಅನಂತ ಎಂಬ ನಾಗ ಇಂದ್ರನ ಆಸ್ಥಾನವನ್ನು ಸುತ್ತುವರಿತಾನೆ. ಸುತ್ತುವರಿದ ಪರಿಣಾಮವಾಗಿ ಇಂದ್ರನ ಸಮೇತನಾಗಿ ಹೋಮಕ್ಕೆ ಬೀಳುವ ಪ್ರಸಂಗ ಬರುತ್ತೆ. ಆ ಹೋಮವನ್ನು ಆ ಟೈಮಲ್ಲಿ ನಿಲ್ಲಿಸಬೇಕಾಗುತ್ತೆ. ಆಗ ಉಳಿದಿರ್ತಕ್ಕಂಥ ಈ 8 ಕುಲಗಳೇ ಈ ನಾಗಗಳ 8 ಕುಲಗಳಾಗಿ ಇಲ್ಲಿವರೆಗೂ ಇನ್ನೂ ಜೀವಂತವಾಗಿವೆ ಅಂತ ಹೇಳ್ಬೋದು. ಆ 8 ಕುಲಗಳು ಯಾವಪ್ಪ ಅಂತಂದರೆ, ಅನಂತ, ಶೇಷ, ವಾಸುಕಿ, ಗುಲಿಕ, ಕಾರ್ಕೋಟಕ, ಮಹಾಪದ್ಮ ಹಾಗೂ ಶಂಖಪಾಲ ಅಂತೇಳಿ. ಈಗ ಮಾಡುವಂತಹ ಪೂಜೆಗಳಲ್ಲಿ ಈ 8 ಕುಲದ ನಾಗಗಳ ಮೂಲದಿಂದಲೇ ಮಾಡಲಾಗುತ್ತೆ. ಜಯಮೇಜನ ಮಾಡಿದ ಅದರಲ್ಲಿ ಸಾವಿರಾರು ಹಾವುಗಳು ಬಲಿಯಾದ ಪರಿಣಾಮ ಜಯಮೇಜನ ಪರಿವಾರಕ್ಕೆ ಕುಷ್ಠರೋಗ ಬರುತ್ತೆ ಎಂಬ ಉಲ್ಲೇಖ ಪುರಾಣದಲ್ಲಿದೆ. ಹೀಗೆ ನಮಗೂ ಕೂಡ ಹಲವಾರು ರೀತಿಯ ತೊಂದರೆಗಳು ಬರುತ್ತೆ. ಆರೋಗ್ಯ ತೊಂದರೆ ಆಗಿರ್ಬೋದು, ನೆನಪಿನ ಶಕ್ತಿಯ ತೊಂದರೆ ಆಗಿರ್ಬೋದು, ವಿದ್ಯೆಯಲ್ಲಿರ್ತಕ್ಕಂಥ ತೊಂದರೆ ಆಗಿರ್ಬೋದು, ಕೆಲಸದಲ್ಲಿ ತೊಂದರೆ, ವಿವಾಹಗಳಲ್ಲಿ ಅಡಚಣೆ, ಹೀಗೆ ಹಲವು ರೀತಿಯ ಸಮಸ್ಯೆಗಳು, ಚರ್ಮರೋಗ, ದೃಷ್ಟಿದೋಷ. ಹಾಗಾದರೆ ನಾವು ಹಾವನ್ನೇ ಹೊಡೆದಿಲ್ಲಪ್ಪ, ಇದೆಲ್ಲ ನಮ್ಗೆ ಯಾಕೆ ಬರುತ್ತೆ ಅನ್ನೋದಾದರೆ, ಹಿರಿಯರಿಂದ ಬಂದಂತಹ ಆಸ್ತಿ ಪರಂಪರೆಯಾಗಿ ಹೇಗೆ ನಾವು ತಗೊಂಡು ಹೋಗ್ತೀವೋ ಅದೇ ರೀತಿ ಹಿರಿಯರು ಮಾಡಿರ್ತಕ್ಕಂತಹ ನಾಗಹತ್ಯೆ ಆಗಿರ್ಬೋದು, ಹಲವಾರು ದೋಷಗಳು ಕೂಡ ಪರಂಪರೆಗತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ದೋಷಕ್ಕೆ ಪರಿಹಾರ ಏನಪ್ಪ ಅಂತ ನೋಡೋದಾದರೆ, ಆಗ ಮಾಡೋದಂತಹ ಪ್ರಮುಖವಾದಂತಹ ಪೂಜೆಯೇ ಆಶ್ಲೇಷ ಪೂಜೆ ಅಂತ ಹೇಳಲಾಗುತ್ತೆ. ನಾಗನಿಗೆ ಪ್ರಿಯವಾದಂತಹ ಮಂಗಳವಾರ ಪಂಚಮ ತಿಥಿ ಆಶ್ಲೇಷ ನಕ್ಷತ್ರ. ಇನ್ನು ಆಶ್ಲೇಷ ನಕ್ಷತ್ರಕ್ಕೂ ನಾಗದೇವರಿಗೂ ವಿಶೇಷವಾದಂತಹ ನಂಟಿರುವಂಥದ್ದು. ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ನಾಗ. ಹಾಗಾಗಿ ಆಶ್ಲೇಷ ನಕ್ಷತ್ರದ ದಿನ ನಾಗನನ್ನು ಆರಾಧನೆ ಮಾಡಿದರೆ, ಪೂಜೆಯನ್ನು ಮಾಡಿದರೆ ನಮ್ಮ ಜೀವನಕ್ಕೆ ಬಂದಂತಹ ಕಂಟಕಗಳು ಪರಿಹಾರವಾಗ್ತವೆ. ಈ ಆಶ್ಲೇಷ ನಕ್ಷತ್ರದ ದಿನ ಆಶ್ಲೇಷ ಪೂಜೆಯನ್ನು ಮಾಡುವಂಥದ್ದು. ಈ ಆಶ್ಲೇಷದ ಪೂಜೆಯ ಜೊತೆ ಬಲಿ ಅಂತಕ್ಕಂಥ ಶಬ್ದ ಒಂದು ಸೇರಿದೆ ಫ್ರೆಂಡ್ಸ್. ಆಶ್ಲೇಷ ಬಲಿ ಅಂದರೆ ನಾಗನಿಗೆ ಸಮರ್ಪಣೆಯನ್ನು ಮಾಡುವುದು ಅಂತ. ಸಮರ್ಪಣೆ ಮಾಡದೇ ಇದ್ದರೆ ಯಾವುದೇ ಪೂಜೆ ಪೂರ್ಣವಾಗುವುದಿಲ್ಲ. ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ನಾಗದೇವರ ಸಮರ್ಪಣೆಗೆ ಸರ್ಪ ಸಂಸ್ಕಾರ ಆಶ್ಲೇಷ ಪೂಜೆಯಲ್ಲಿ ನಾಗನ ಆರಾಧನೆ ಮಾಡಿ ನಾಗನನ್ನು ಆರಾಧಿಸುವಂಥದ್ದು. ನಾಗನಿಗೆ ಪ್ರಿಯವಾದ ವಸ್ತುಗಳನ್ನಿಟ್ಟು ಆತನಿಗೆ ಸಮರ್ಪಣೆ ಮಾಡುವಂತಹದ್ದು. ಈ ಪೂಜೆಯಿಂದ ನಾಗದೋಷ ನಿವಾರಣೆಯಾಗುತ್ತದೆ ಎಂಬುದು ಹಿರಿಯರಿಂದಲೂ ಬಂದಿರತಕ್ಕಂಥ ಒಂದು ನಂಬಿಕೆ. ಯಾವುದೇ ಪೂಜೆಯನ್ನಾಗಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಒಂದು ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಮೈಂಡಲ್ಲಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ನಾವು ಮಾಡಿರ್ತಕ್ಕಂತಹ ಕೆಲವು
ಪಾಪಕರ್ಮಗಳನ್ನು ಬಗೆಹರಿಸಲಿಕ್ಕೆ ಇರುವಂತಹದ್ದು ಪೂಜೆ ಪುನಸ್ಕಾರಗಳು. ಹಲವಾರು ರೀತಿಯಲ್ಲಿ ನಾಗನನ್ನು ಪ್ರಿಯಗೊಳಿಸಿ ನಾಗ ದೋಷದಿಂದ ಮುಕ್ತರಾಗ್ತಾರೆ. ಇಂತಹದ್ದಕ್ಕೆ ಆಶ್ಲೇಷ ಪೂಜೆ ಅಂತಂಥದ್ದು ಮಹತ್ವದ ಪೂಜೆಯಾಗಿ ಇಂದಿಗೂ ಸಹಿತ ಎಲ್ಲ ಕಡೆ ಆಶ್ಲೇಷ ಪೂಜೆ, ಆಶ್ಲೇಷ ಬಲಿ ಅಂತಕ್ಕಂತಹ ಹೆಸರಿನಿಂದ ನಾಗ ದೋಷವನ್ನು, ನಾಗನಿಂದ ಬರ್ತಕ್ಕಂಥ ಕಂಟಕಗಳನ್ನು ಪರಿಹಾರ ಮಾಡ್ಕೋತಾ ಇದ್ದಾರೆ. ಇಂತಹದ್ದೇ ಒಂದು ಪೂಜೆಯನ್ನು ಎಲ್ಲರೂ ಮಾಡಿಕೊಂಡು ಜೀವನದಲ್ಲಿ ಸುಖವಾಗಿರೋಣ, ನಾಗ ಹತ್ಯೆಯನ್ನು ನಿಲ್ಲಿಸೋಣ, ನಾಗನ ಪರಿವಾರವನ್ನು, ನಾಗನ ಕುಲವನ್ನು ಬೆಳೆಸಲಿಕ್ಕೆ ಸಹಾಯವನ್ನು ಮಾಡೋಣ. ಪ್ರಾಣಿ ಹಿಂಸೆ, ಪಕ್ಷಿ ಹಿಂಸೆ, ಯಾವ ಹಿಂಸೆಯನ್ನು ಮಾಡದೆ ನಮ್ಮ ಜೀವನವನ್ನು ಸುಖವಾಗಿ ಸಾಗಿಸೋಣ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಇನ್ನೂ ಯಾರು ಹೊಸ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.